ಒಟ್ಟು 4 ಘಟಕಗಳನ್ನು ಹೊಂದಿದ್ದು ಪ್ರತಿಯೊಂದರಲ್ಲಿ 3 ಅಧ್ಯಾಯಗಳಂತೆ ಒಟ್ಟು 12 ಅಧ್ಯಾಯಗಳನ್ನು ಹೊಂದಿದೆ. ಒಂದೊಂದಾಗಿ ನೋಡೋಣ. ಘಟಕ 1 ಭೌತಿಕ ಹಿನ್ನೆಲೆ. ಈ ಒಂದು ಘಟಕದಲ್ಲಿ 3 ಅಧ್ಯಾಯಗಳಿದ್ದು, ಅಧ್ಯಾಯ 1 ಭಾರತದ ಸ್ಥಾನ, ಗಾತ್ರ ಮತ್ತು ವಿಸ್ತೀರ್ಣವನ್ನು ಹೊಂದಿದೆ. ಅಲ್ಲದೆ ಭಾರತದ ಪ್ರಾಕೃತಿಕ ವಿಭಾಗಗಳು ಮತ್ತು ಅದರ ಲಕ್ಷಣಗಳನ್ನು ಇಲ್ಲಿ ಅಭ್ಯಾಸ ಮಾಡಬೇಕಾಗುತ್ತದೆ. ಅಂದರೆ ಭಾರತದ ಪ್ರಾಕೃತಿಕ ವಿಭಾಗಗಳಾದಂಥ ಉತ್ತರದ ಪರ್ವತಗಳು, ಉತ್ತರದ ವಿಶಾಲ ಮೈದಾನಗಳು, ಪರ್ಯಾಯದ್ವೀಪ ಪ್ರಸ್ಥಭೂಮಿ ಮತ್ತು ಕರಾವಳಿ ಮೈದಾನಗಳು ಮತ್ತು ದ್ವೀಪಗಳನ್ನು ಇಲ್ಲಿ ಅಭ್ಯಸಿಸಬೇಕು. ಅಧ್ಯಾಯ 2 ವಾಯುಗುಣ. ಅಂದರೆ ಭಾರತದ ವಾಯುಗುಣವನ್ನು ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕಾಗುತ್ತದೆ. ಇಲ್ಲಿ ಋತುಮಾನಿಕ ಹವಾಮಾನದ ಲಕ್ಷಣಗಳು. ಅಂದರೆ ಈ ಒಂದು ಭಾರತ ದೇಶವು ಋತುಮಾನಿಕವಾಗಿ ಚಳಿಗಾಲ, ಬೇಸಿಗೆಗಾಲ ಮತ್ತು ಮಳೆಗಾಲದಲ್ಲಿ ಹೊಂದಿರುತ್ತಿರುವಂಥ ಹವಾಮಾನದ ಲಕ್ಷಣಗಳು ಯಾವುವು ಎಂಬುದರ ಬಗ್ಗೆ ಅಭ್ಯಸಿಸಬೇಕಾಗುತ್ತದೆ. ಅಲ್ಲದೆ ವಾಯುಗುಣದ ವಲಯಗಳನ್ನು, ಭಾರತದ ಮಾನ್ಸೂನ್ ಮಾರುತಗಳ ಕಾರ್ಯವಿಧಾನ ಮತ್ತು ಗುಣಲಕ್ಷಣಗಳನ್ನು ಹಾಗೂ ಉಷ್ಣವಲಯದ ಚಂಡಮಾರುತಗಳು ಅಂದರೆ ಆವರ್ತ ಮಾರುತಗಳನ್ನು ಮತ್ತು ಪಶ್ಚಿಮದ ಅಡಚಣೆಗಳ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕಾಗುತ್ತದೆ. ಅಧ್ಯಾಯ 3 ನೋಡಿದಾಗ ಇದರಲ್ಲಿ ಮೊದಲಿಗೆ ಜಲವ್ಯೂಹ ಅಂದರೆ ಭಾರತದಲ್ಲಿ ಕಂಡುಬರುತ್ತಿರುವಂಥ ಜಲವ್ಯೂಹ ಅಂದರೆ ನದಿಗಳನ್ನು ಮತ್ತು ಪ್ರವಾಹಗಳು ಮತ್ತು ಬರಗಾಲಗಳು ಬಗ್ಗೆ ಅಭ್ಯಾಸ ಮಾಡಬೇಕು. ಆನಂತರ 2ನೇ ಅಂಶವಾದಂಥ ಮಣ್ಣು, ಭಾರತದಲ್ಲಿ ಕಂಡುಬರುತ್ತಿರುವಂಥ ಮಣ್ಣುಗಳು, ಮಣ್ಣಿನ ವಿಧಗಳು ಮತ್ತು ಆ ಮಣ್ಣಿನ ಸವಕಳಿ ಮತ್ತು ಸಂರಕ್ಷಣೆ ಬಗ್ಗೆ ಅಭ್ಯಾಸ ಮಾಡಬೇಕಾಗುತ್ತದೆ. ಮತ್ತು 3ನೇ ಅಂಶ ಸಸ್ಯವರ್ಗ, ಭಾರತದಲ್ಲಿ ಕಂಡುಬರುತ್ತಿರುವಂಥ ಸಸ್ಯವರ್ಗ, ಅವುಗಳ ವಿಧಗಳು, ಹಂಚಿಕೆ, ಅರಣ್ಯೀಕರಣ, ಸಾಮಾಜಿಕ ಅರಣ್ಯ ಕಾರ್ಯಕ್ರಮಗಳು, ರಾಷ್ಟ್ರೀಯ ಉದ್ಯಾನವನಗಳು, ವನ್ಯಜೀವಿ ಧಾಮಗಳು ಮತ್ತು ಜೀವಗೋಳ ಮೀಸಲು, ಈ ಎಲ್ಲ ಅಂಶಗಳನ್ನು 3ನೇ ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕಾಗುತ್ತದೆ. ಇನ್ನು ಘಟಕ 2 ನೋಡಿದಾಗ ಇದರ ಟೈಟಲ್ ಜಲ ಮತ್ತು ವ್ಯವಸಾಯ ಸಂಪನ್ಮೂಲಗಳು. ಇದರಲ್ಲಿಯೂ ಸಹ 3 ಅಧ್ಯಾಯಗಳಿದ್ದು, ಅಧ್ಯಾಯ 4 ಭಾರತದ ಜಲ ಸಂಪನ್ಮೂಲಗಳು. ಇದರಲ್ಲಿ 3 ಅಂಶಗಳಿವೆ. ಮೊದಲನೇ ಅಂಶ ಭೂ ಮೇಲ್ಮೈ ಮತ್ತು ಅಂತರ್ಜಲ, ಜಲದ ಬೇಡಿಕೆ ಮತ್ತು ಬಳಕೆ. ಅಂದರೆ ಭಾರತದಲ್ಲಿ ಕಂಡುಬರುತ್ತಿರುವಂಥ ಭೂ ಮೇಲ್ಮೈ ಮತ್ತು ಅಂತರ್ಜಲ ಯಾವ ತೆರನಾಗಿದೆ ಮತ್ತು ಭಾರತದಲ್ಲಿ ಈ ಒಂದು ಜಲದ ಬೇಡಿಕೆ ಮತ್ತು ಬಳಕೆ ಯಾವ ತೆರನಾಗಿದೆ ಎಂಬುದನ್ನು ಇಲ್ಲಿ ಅಭ್ಯಾಸ ಮಾಡಬೇಕಾಗುತ್ತದೆ. ಅಲ್ಲದೆ ಭಾರತದಲ್ಲಿ ಕಂಡುಬರುತ್ತಿರುವಂಥ ನೀರಾವರಿ, ಇಲ್ಲಿ ನೀರಾವರಿ ಅಂದರೇನು, ನೀರಾವರಿಯ ಮೂಲಗಳು, ನೀರಾವರಿಯ ವಿಧಗಳು ಮತ್ತು ಈ ಒಂದು ನೀರಾವರಿಯ ಬಳಕೆಯ ತೀವ್ರತೆ, ಇದರ ಬಗ್ಗೆ ಅಭ್ಯಾಸ ಮಾಡಬೇಕು. ಇನ್ನು 3ನೇ ಅಂಶ ಸಮಸ್ಯೆಗಳು ಮತ್ತು ಸವಾಲುಗಳು ಯಾವುವು ಮತ್ತು ಜಲ ಸಂಪನ್ಮೂಲಗಳ ಕೊರತೆ ಯಾವ ತೆರನಾಗಿದೆ ಎಂಬುದನ್ನು ಸಹ ಈ ಅಧ್ಯಾಯ 4ರಲ್ಲಿ ಅಭ್ಯಾಸ ಮಾಡಬೇಕಾಗುತ್ತದೆ. ಅಧ್ಯಾಯ 5 ನೋಡಿದಾಗ ಇದು ಜಲ ಸಂರಕ್ಷಣೆ ಮತ್ತು ಜಲ ನಿರ್ವಹಣೆಯನ್ನು ಹೊಂದಿದೆ. ಈ ಒಂದು ಅಧ್ಯಾಯವು 5 ಅಂಶಗಳನ್ನು ಒಳಗೊಂಡಿದ್ದು, ಮೊದಲ ಅಂಶವು ಜಲಾನಯನ ನಿರ್ವಹಣೆ, ಮಳೆ ನೀರು ಕೊಯ್ಲು ಮತ್ತು ನೀರಿನ ಮರುಬಳಕೆ ಯಾವ ತೆರನಾಗಿ ಮಾಡಬೇಕು ಎಂಬುದರ ಬಗ್ಗೆ ಅಭ್ಯಾಸ ಮಾಡಬೇಕು. ಮತ್ತು ನದಿಗಳ ಪರಸ್ಪರ ಜೋಡಣೆ, ರಾಷ್ಟ್ರೀಯ ಜಲ ನೀತಿಗಳು, ರಾಷ್ಟ್ರೀಯ ಜಲ ಮಿಷನ್, ಜಲಶಕ್ತಿ ಅಭಿಯಾನ, ಕಮಾಂಡ್ ಏರಿಯಾ ಅಭಿವೃದ್ಧಿ ಮತ್ತು ಜಲ ನಿರ್ವಹಣೆ, ಕೇಂದ್ರ ಜಲ ಆಯೋಗ ಮತ್ತು ಜಲ ನ್ಯಾಯಮಂಡಳಿ ಮತ್ತು ಅವರ ಪಾತ್ರ ಯಾವ ತೆರನಾಗಿದೆ ಎಂಬುದನ್ನು ಈ ಒಂದು ಅಧ್ಯಾಯ 5ರಲ್ಲಿ ಅಭ್ಯಾಸ ಮಾಡಬೇಕಾಗುತ್ತದೆ. ಅಧ್ಯಾಯ 6 ವ್ಯವಸಾಯ. ಇದರಲ್ಲಿ ಭೂ ಬಳಕೆ ಮತ್ತು ಬೆಳೆಗಳ ಮಾದರಿ, ಇದರ ಅರ್ಥ ಮತ್ತು ಕಲ್ಪನೆಗಳನ್ನು ಅಭ್ಯಾಸ ಮಾಡಬೇಕು. ಮತ್ತು ಭಾರತದಲ್ಲಿ ಭೂ ಬಳಕೆ ಮತ್ತು ಬೆಳೆಗಳ ಮಾದರಿ ಯಾವ ತೆರನಾಗಿದೆ ಎಂಬುದನ್ನು ಮತ್ತು ಭಾರತದ ಕೃಷಿ ವಾಯುಗುಣ ಪ್ರದೇಶಗಳು ಯಾವುವು ಎಂಬುದನ್ನು ಅಭ್ಯಾಸ ಮಾಡಬೇಕು. ಹಸಿರು ಕ್ರಾಂತಿ. ಹಸಿರು ಕ್ರಾಂತಿ ಎಂದರೇನು
ಮತ್ತು ಹಸಿರು ಕ್ರಾಂತಿಗೆ ಕಾರಣಗಳು ಮತ್ತು ಪರಿಣಾಮಗಳು ಯಾವುವು ಎಂಬುದನ್ನು ಅಭ್ಯಾಸ ಮಾಡಬೇಕು. ಕೊನೆಯ ಅಂಶ ಹಸಿವು ಸೂಚ್ಯಂಕ ಮತ್ತು ಅಪೌಷ್ಟಿಕತೆ. ಇದರಲ್ಲಿ ಶೂನ್ಯ ಹಸಿವು, ಉತ್ತಮ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಸಾಧಿಸಲು ಆಹಾರ ಭದ್ರತೆ ಮತ್ತು ಆಹಾರದ ಹಕ್ಕುಗಳು ಯಾವುವು, ಯಾವ ತೆರನಾಗಿದೆ ಎಂಬುದನ್ನು ಈ ಒಂದು ಅಧ್ಯಾಯ 6ರಲ್ಲಿ ಅಭ್ಯಾಸ ಮಾಡಬೇಕಾಗುತ್ತದೆ. ಈ ತೆರನಾಗಿ 6 ಅಧ್ಯಾಯಗಳು ಅಂದರೆ 2 ಘಟಕಗಳು ಮುಗಿದ ನಂತರ ಒಂದು ಅಸೈನ್ಮೆಂಟ್ ಅಂದರೆ ದತ್ತು ಕಾರ್ಯವನ್ನು ಕೊಡಲಾಗುತ್ತದೆ. ಅದೇನೆಂದರೆ ವಿದ್ಯಾರ್ಥಿಗಳು ಹತ್ತಿರದ ಕೈಗಾರಿಕೆಯ ಸ್ಥಾನೀಕರಣದ ಅಂಶಗಳನ್ನು ಅಂದರೆ ಆ ಕೈಗಾರಿಕೆ ಸ್ಥಾಪನೆ ಆಗಲಿಕ್ಕೆ ಯಾವ ಅಂಶಗಳು ಕಾರಣವಾಗಿವೆ ಎಂಬುದನ್ನು ಅಧ್ಯಯನ ಮಾಡಿ ವರದಿಯನ್ನು ಸಿದ್ಧಪಡಿಸಬೇಕು. ಇನ್ನು ಘಟಕ 3 ನೋಡಿದಾಗ ಇದರ ಟೈಟಲ್ ಕೈಗಾರಿಕೆಗಳು, ಸಾರಿಗೆ ಮತ್ತು ಸಂಪರ್ಕ. ಇದು ಸಹ 3 ಅಧ್ಯಾಯಗಳನ್ನು ಹೊಂದಿದೆ. ಅಧ್ಯಾಯ 7 ಕೈಗಾರಿಕೆಗಳು. ಇದರಲ್ಲಿ 3 ಅಂಶಗಳಿವೆ. ಮೊದಲಿಗೆ ಕೈಗಾರಿಕೆಗಳ ಸ್ಥಾನೀಕರಣ ಅಂಶಗಳು ಅಂದರೆ ಯಾವುದೇ ಒಂದು ಕೈಗಾರಿಕೆ ಸ್ಥಾಪನೆಯಾಗಬೇಕೆಂದರೆ ಯಾವ ಅಂಶಗಳನ್ನು ಅವಲಂಬಿಸಿದೆ ಎಂಬುದನ್ನು ಇದರಲ್ಲಿ ಅಭ್ಯಾಸ ಮಾಡಬೇಕು. ಮತ್ತು ಮುಖ್ಯ ಕೈಗಾರಿಕಾ ಪ್ರದೇಶಗಳು ಮತ್ತು ಅದರ ಗುಣಲಕ್ಷಣಗಳನ್ನು ಅಭ್ಯಾಸ ಮಾಡಬೇಕು. 2ನೇ ಅಂಶ ನೋಡಿದಾಗ ಕೈಗಾರಿಕೆಗಳ ವರ್ಗೀಕರಣ ಅಂದರೆ ಈ ಒಂದು ಭಾರತದಲ್ಲಿ ಕಂಡುಬರುತ್ತಿರುವಂಥ ಕೈಗಾರಿಕೆಗಳನ್ನು ಯಾವ ತೆರನಾಗಿ ವರ್ಗೀಕರಣ ಮಾಡುತ್ತೇವೆ ಎಂಬುದನ್ನು ಈ ಒಂದು ಅಂಶದಲ್ಲಿ ಅಭ್ಯಾಸ ಮಾಡಬೇಕಾಗುತ್ತದೆ. ಅವು ಯಾವುವು ಎಂದು ನೋಡಿದಾಗ ಕೃಷಿ ಆಧಾರಿತ ಕೈಗಾರಿಕೆ, ಖನಿಜ ಆಧಾರಿತ ಕೈಗಾರಿಕೆ, ಅರಣ್ಯ ಆಧಾರಿತ ಕೈಗಾರಿಕೆ ಮತ್ತು ಪ್ರಾಣಿ ಆಧಾರಿತ ಕೈಗಾರಿಕೆಗಳೆಂದು ನಾವು ಇಲ್ಲಿ 4 ತೆರನಾಗಿ ಕೈಗಾರಿಕೆಗಳನ್ನು ವರ್ಗೀಕರಣ ಮಾಡುತ್ತೇವೆ. ಈ 4 ವರ್ಗೀಕರಣದ ಕೈಗಾರಿಕೆಗಳಲ್ಲಿ ಯಾವ್ಯಾವ ಕೈಗಾರಿಕೆಗಳು ಬರುತ್ತವೆ ಎಂಬುದನ್ನು ಈ ಒಂದು ಅಂಶದಲ್ಲಿ ಅಭ್ಯಾಸ ಮಾಡಬೇಕು. ಕೊನೆಯ ಅಂಶ ವಿಶೇಷ ಆರ್ಥಿಕ ವಲಯಗಳು. ಈ ಒಂದು ಭಾರತ ದೇಶದಲ್ಲಿ ಕಂಡುಬರುತ್ತಿರುವಂಥ ವಿಶೇಷ ಆರ್ಥಿಕ ವಲಯಗಳು ಯಾವುವು ಎಂಬುದನ್ನು ಅಭ್ಯಾಸ ಮಾಡಬೇಕು. ಇದರಲ್ಲಿ ಮುಖ್ಯವಾಗಿ ಕೈಗಾರಿಕೆಯ ಅಥವಾ ಆರ್ಥಿಕ ಕಾರಿಡಾರ್ ಅಂಶವನ್ನು ಸಹ ಇಲ್ಲಿ ಅಭ್ಯಾಸ ಮಾಡಬೇಕು. ಅಧ್ಯಾಯ 8 ನೋಡಿದಾಗ ಸಾರಿಗೆ ಮತ್ತು ಸಂಪರ್ಕ. ಇಲ್ಲಿ ಸಾರಿಗೆಯ ಮಹತ್ವ, ಸಾರಿಗೆಯ ಬೆಳವಣಿಗೆ ಮತ್ತು ಅಭಿವೃದ್ಧಿ ಈ ಒಂದು ಭಾರತ ದೇಶದಲ್ಲಿ ಯಾವ ತೆರನಾಗಿ ಆಗಿದೆ ಎಂಬುದನ್ನು ಅಭ್ಯಾಸ ಮಾಡಬೇಕು. ಮತ್ತು ಭಾರತ ದೇಶದಲ್ಲಿ ಕಂಡುಬರುತ್ತಿರುವಂಥ ರಸ್ತೆ ಮಾರ್ಗಗಳು, ರೈಲು ಮಾರ್ಗಗಳು, ಜಲಮಾರ್ಗ, ವಾಯುಮಾರ್ಗ ಮತ್ತು ಕೊಳವೆ ಮಾರ್ಗ ಜಾಲಗಳು ಯಾವ ತೆರನಾಗಿವೆ ಮತ್ತು ಅವುಗಳ ಪೂರಕ ಮತ್ತು ಸ್ಪರ್ಧೆ ಯಾವ ತೆರನಾಗಿದೆ ಎಂಬುದನ್ನು ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕಾಗುತ್ತದೆ. ಅಧ್ಯಾಯ 9 ಸಂಪರ್ಕ. ಇಲ್ಲಿ ಸಂಪರ್ಕದ ಅರ್ಥ ಮತ್ತು ಅದರ ಮಹತ್ವವನ್ನು ಅಭ್ಯಾಸ ಮಾಡಬೇಕು. ಕೊನೆಯ ಘಟಕ 4 ಮಾನವ ಸಂಪನ್ಮೂಲ. ಇದು ಸಹ 3 ಅಧ್ಯಾಯಗಳನ್ನು ಹೊಂದಿದೆ. ಅಧ್ಯಾಯ 10 ಜನಸಂಖ್ಯೆ ಅಂದರೆ ಭಾರತದಲ್ಲಿ ಜನಸಂಖ್ಯೆಯ ಬೆಳವಣಿಗೆ, ಹಂಚಿಕೆ ಮತ್ತು ಜನಸಾಂದ್ರತೆ ಯಾವ ತೆರನಾಗಿದೆ ಎಂಬುದನ್ನು ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕಾಗುತ್ತದೆ. ಅಧ್ಯಾಯ 11 ಜನಸಂಖ್ಯಾ ಸಂಯೋಜನೆ. ಇದರಲ್ಲಿ ವಯೋಮಾನ, ಲಿಂಗ, ಗ್ರಾಮೀಣ ನಗರ ಜನಸಂಖ್ಯಾ ಸಂಯೋಜನೆ ಇವುಗಳನ್ನು ಅಭ್ಯಾಸ ಮಾಡಬೇಕು. ಮತ್ತು ಇದೇ ಅಧ್ಯಾಯದಲ್ಲಿ ವಲಸೆಯ ಅರ್ಥ, ಅಂಶಗಳು, ವಿಧಗಳು, ಕಾರಣಗಳು ಮತ್ತು ಪರಿಣಾಮಗಳನ್ನು ಅಭ್ಯಾಸ ಮಾಡಬೇಕು. ಕೊನೆಯ ಅಧ್ಯಾಯ 12 ಭಾರತದಲ್ಲಿ ಮಾನವ ಅಭಿವೃದ್ಧಿ. ಇದರಲ್ಲಿ ಕ್ರಮಗಳು ಮತ್ತು HDI ಆಧಾರಿತ ಅಭಿವೃದ್ಧಿಯ ಮಟ್ಟಗಳು ಯಾವುವು ಹಾಗೂ ಮಾನವ ಲಿಂಗ ಅಭಿವೃದ್ಧಿ ಸೂಚ್ಯಂಕ ಇವುಗಳ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕಾಗುತ್ತದೆ. ಈ ಎಲ್ಲ ಅಧ್ಯಾಯಗಳು ಮುಗಿದ ಮೇಲೆ ಕ್ಷೇತ್ರ ಅಧ್ಯಯನವನ್ನು ಕೊಡಲಾಗುತ್ತದೆ. ಇದರಲ್ಲಿ ವಿದ್ಯಾರ್ಥಿಗಳು ತಮ್ಮ ಹತ್ತಿರದ ಪ್ರದೇಶ ಅಥವಾ ಜಿಲ್ಲೆಯನ್ನು ಆಯ್ಕೆ ಮಾಡಿಕೊಂಡು HDI ಉಪಯೋಗಿಸಿ ಮಾನವ ಅಭಿವೃದ್ಧಿ ಮಟ್ಟಗಳನ್ನು ಪರೀಕ್ಷಿಸಿ ವರದಿಯನ್ನು ಸಿದ್ಧಪಡಿಸಬೇಕು. ಈ ತೆರನಾಗಿ BA BSc 4th SEM ಜಿಯಾಗ್ರಫಿ ಥಿಯರಿಯ ಸಿಲೆಬಸ್ ಆಗಿದೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ
ಭೇಟಿಯಾಗೋಣ. ಧನ್ಯವಾದಗಳು.